ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದೆಲ್ಲ ಆಡಂತೆ ಕುರಿನೂ ಅಲ್ಲ ಮೇಕೆ ಇದು ಅಲ್ಲ ಆಡು 50 ಕೆಜಿ ಬರುತ್ತಂತೆ ಮಾಂಸ 50 ಕೆಜಿ ಮೇಕೆಗಳು ನಿಮ್ದು ಹೌದೌದು ಎಷ್ಟು ಮೇಕೆ ಹಾಕೊಂಡಿದ್ರಿ ಎಷ್ಟ 60 ಮೇಕೆ ಎಷ್ಟೆಲ್ಲ ಆಯ್ತು ಇಲ್ಲೇ ಫಸ್ಟ್ ನೋಡಿದ್ರೆ 8,000 ಇನ್ನೆಲ್ಲ 10,000 ಮೇಲೆ ಹೋಗಿದೆ ನಿಮ್ಗೆ ಲಾಭನು ಹಂಗೆ ಆಗುತ್ತಲ್ವಾ ಒಂದೊಂದ್ಸತಿ ಒಂದೊಂದ್ ಸಾರಿ ಆಯ್ತದೆ ಒಂದೊಂದ್ ಸಾರಿ ಹೋಯ್ತದೆ ಒಂದ್ ಕುರಿಗೆ ಎಷ್ಟಾಗ್ಬೋದು ಸುಮ್ನೆ ಅಂದಾಜು ಇಲ್ಲಿಗೆ ಚಿತ್ರದುರ್ಗದಿಂದ ಬರ್ತಾರೆ ಗೌರಿಬಿದನೂರಿಂದ ಬರ್ತಾರೆ ಮಂಡ್ಯದಿಂದ ಬರ್ತಾರೆ ಚನ್ನರಾಯಪಟ್ಟಣದಿಂದ ಬರ್ತಾರೆ ಮಾಗಡಿ ಲೋಕಲ್ ಅವ್ರು ಇದೀವಿ ನಾವೆಲ್ಲ ಇಡೀ ದೇಶ ಎಲ್ಲದ ನೋಡು ಇಂಥವ್ ಬರಲ್ಲ ಅನ್ನಂಗಿಲ್ಲ ಸುಂಕ ಕಟ್ಟಿ ನೀನು ಬಾ ಒಬ್ರೊಬ್ರು ಒಂದೊಂದ್ ಗುರ್ತು ಮಾಡ್ಕೋತಾರೆ ಇವರು ಇಲ್ಲಿ ಲೈನ್ ಮಾಡಿದಾರೆ ಇಲ್ಲೊಂದು ಕಲರ್ ಹಾಕಿದ್ದಾರೆ ಅವ್ರ ಕುರಿ ಅಂತ ಗೊತ್ತಾಗ್ಲಿ ಅಂತ ನಮ್ಗಿನ ದೊಡ್ಡ ವ್ಯಾಪಾರಿ ಅವ್ರ ಸ್ವಾಮಿ ಅಂತ ಇಲ್ಲಿ ಅವನ 100 ಮರಿ ಮಾಡ್ತಾನೆ ಅವನೇ ದೊಡ್ಡ ವ್ಯಾಪಾರಿ ಇಲ್ಲಿ ಮಾಗಡಿ ಸಂತೆ ಕಿಂಗು ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ 1,000 ರೂಪಾಯಿ ನಾವು ಬಿಟ್ಟು ಕಮ್ಮಿ ಕೊಡ್ತೀವಿ ವ್ಯಾಪಾರ ಮಾಡಿ ಬಟ್ಟೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಗಡಿಗೆ ಬಂದಿದ್ದೀನಿ. ಸೊ ನಾವು ಯಾವ್ದೇ ರೀತಿ ಬೀಗ್ರೂಟಕ್ಕಾಗ್ಲಿ ಬಾಡೂಟಕ್ಕಾಗ್ಲಿ ಎಲ್ಲೇ ಹೋದ್ರು ಕುರಿ ಎಲ್ಲಿಂದ ತಂದಿದ್ದೀರಾ ಅಂದ್ರೆ ಮಾಗಡಿಯಿಂದ ತಂದಿದೀವಿ ಅಂತ ಒಬ್ರಾನ ಹೇಳ್ತಾರೆ, ಅದನ್ನ ನೀವು ಕೇಳೇ ಇರ್ತೀರಾ. ಸೊ ಅದಕ್ಕೋಸ್ಕರ ಮಾಗಡಿಯಲ್ಲಿರೋ ಕುರಿ ಸಂತೆಗೆ ಬಂದಿದ್ದೀನಿ. ಸೊ ಈ ಕುರಿ ಸಂತೆಯಲ್ಲಿ ನಿಮ್ಗೆ ಟಗರು ಆಗಿರ್ಬೋದು, ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು ಎಲ್ಲಾನು ಸಿಗುತ್ತೆ. ಇಲ್ಲಿ ವ್ಯವಹಾರ ಹೇಗ್ ನಡೆಯುತ್ತೆ, ಮತ್ತೆ ಎಷ್ಟು ಕುರಿಗಳು ಸಿಗ್ತವೆ, ಕುರಿಗಳ ರೇಟ್ಗಳು ಏನಿರುತ್ತೆ, ಟಗರುಗಳ ರೇಟ್ ಏನಿರುತ್ತೆ, ಎಷ್ಟು ಜನ ಇಲ್ಲಿ ಬಂದು ಸೇಲ್ ಮಾಡ್ತಾರೆ, ಯಾವ್ಯಾವ ಜಾಗದಿಂದ ಬಂದು ಇಲ್ಲಿ ಜನ ಹೇಗ್ ಸೇಲ್ ಮಾಡ್ತಾರೆ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋನ ನೋಡಿ. ನಾವು ಸಾಕಿರಲ್ಲ, ಬೇರೆ ಕಡೆ ಸಾಕಿರ್ತಾರ, ಅಲ್ಲೋಗಿ ನಾವು ತಗೊಬಂದು ಇಲ್ಲಿ ಮಾರೋದು. ಎಲ್ಲಿಂದ ತರೋದು ಇದು? ಬಾಗೇವಾಡಿಯಿಂದ ತಂದು ನೀವು ಇಲ್ಲಿ ಮಾಡ್ತೀರಾ? ಎವ್ರಿ ಶುಕ್ರವಾರ ಮಾಡ್ತೀರಾ ಇಲ್ಲಿ? ಎವ್ರಿ ಶುಕ್ರವಾರ ನಿಮ್ಗೆ ಎಷ್ಟು ಕುರಿ, ಎಷ್ಟು ಆಡುಗಳು ಹೋಗ್ತವೆ? ಹೋಗುತ್ತೆ 50, 60, 100 ತನಕ ಮಾಡಿ. ಹೌದಾ? 100 ಆಡು ಗಂಟ ಇಲ್ಲಿ ಸೇಲ್ ಮಾಡ್ತಾರೆ ಅಂದ್ರೆ ಶುಕ್ರವಾರ, ಎವ್ರಿ ಶುಕ್ರವಾರ. ಈಗ 15-30 ತಂದಿದ್ದಾರೆ ಇವತ್ತು, 15 ಸೇಲ್ ಆಗಿದೆ, ಇನ್ನು 15 ಇಲ್ಲಿ ನೋಡ್ತಿದ್ರಲ್ಲ, ಇನ್ನು 15 ಮಿಕ್ಕಿದೆ. ಎಷ್ಟು ಒಂದೊಂದು ಆಡು? 18,000, 19,000, 20,000. 18ರಿಂದ 20 ಇದೆಯಾ? ಒಂದೊಂದಕ್ಕೆ ಒಂದೊಂದು ರೇಟ್. ಒಂದೊಂದಕ್ಕೊಂದೊಂದು ರೇಟ್. 18ರಿಂದ 20. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದೆಲ್ಲ ಆಡಂತೆ ಕುರಿನೂ ಅಲ್ಲ ಮೇಕೆ ಇದು ಅಲ್ಲ ಆಡು. ಸೊ ಎಲ್ಲ 18ರಿಂದ 20,000 ರೂಪಾಯಿ ಆಗುತ್ತೆ ಇದೆಲ್ಲಾನು. ಎಷ್ಟ್ ಕೆಜಿ ಬರುತ್ತೆ ಅಂದ್ರೆ? ಬರುತ್ತೆ 50 ಕೆಜಿ, 40 ಕೆಜಿ. 50 ಕೆಜಿ ಬರುತ್ತಾ ಅಂದ್ರೆ ಎಲ್ಲ ಕಟ್ಟೆಲ್ಲ 50 ಕೆಜಿ ಬರುತ್ತಂತೆ ಮಾಂಸ 50 ಕೆಜಿ. ಒಂದ್ ಮರಿ 100 ರೂಪಾಯಿ ಬಿದ್ದದೆ. 500 ರೂಪಾಯಿ ದೊಡ್ಡದಾಗೋಯ್ತು ಇವ್ನಿಗೆ. ಅಣ್ಣ ಆರಾಮಾ? ನಿಮ್ಮ ಹೆಸರು? ನಮ್ಮ ಹೆಸರು ದರ್ಶನ್ ಅಂತ. ಮನೋಜ್. ಓಕೆ, ಮೇಕೆಗಳ ಇದು ಕುರಿಗಳ ಸಂತೆ ಇರೋದು. ಹೌದೌದು. ಇಲ್ಲಿ ನೀವು ಮೇಕೆಗಳನ್ನ ಮಾರ್ತಾ ಇದ್ದೀರಾ? ಹೌದು, ಖಂಡಿತ. ಎಷ್ಟ್ ಮೇಕೆ ಸೇಲ್ ಆಯ್ತು ಬೆಳಗಿಂದ? ಯಾಕೆ ಒಂದು ಸೇಲ್ ಆಗಿಲ್ಲ, ಆಷಾಢ ವ್ಯಾಪಾರ ಇಲ್ಲ. 53 ಹಾಕೊಂಡ್ ಬಂದಿದ್ದು, 53 ಇಲ್ಲೇ ಅವೆ. ಅಲ್ಲೆಲ್ಲ 15 ಸೇಲ್ ಆಯ್ತು ಅದು ಇದು ಅಂತ. ಅವ್ರವ್ರ ವ್ಯಾಪಾರ ಅದು, ನಾವು ಒಂದು ಮಾರಿಲ್ಲ. ಅಂದ್ರೆ ವ್ಯಾಪಾರ ಎಲ್ಲಿ ಕಮ್ಮಿ ಕೊಡ್ತಾರ ಅಲ್ಲಿ ಹೋಗ್ಬಿಡ್ತಾರಲ್ಲ ಜನ. ಹೌದೌದು, ಖಂಡಿತ. ನಮಗ್ ಬಂದಿಲ್ಲ ಮೇಕೆ, ನಾವು ಕೊಟ್ಟಿಲ್ಲ. ಯಾವ್ದು ಯೂಟ್ಯೂಬ್ ಚಾನಲ್ ನಿಮ್ದು? ಚಂದನ್ ಕೆ ಶೆಟ್ಟಿ ಅಂತ. ಮೇಕೆಗಳು ನಿಮ್ದು? ಹೌದೌದು, ಎಷ್ಟ್ ಖಂಡಿತ. ಮೇಕೆ ಹಾಕೊಂಡಿದ್ರಿ? ಎಷ್ಟ? 60 ಮೇಕೆ. ಎಷ್ಟ್ ಸೇಲ್ ಆಯ್ತು? 12 ಮಾರಿದೀವಿ. 12. ಎವ್ರಿ ಶುಕ್ರವಾರ ಬರ್ತೀರಾ ಇಲ್ಲಿ? ಖಂಡಿತ ಬರ್ತೀವಿ. ಇದನ್ನೆಲ್ಲ ನೀವು ಬೇರೆ ಕಡೆಯಿಂದ ತರಿಸ್ತೀರಾ ಇಲ್ಲ ಅಂದ್ರೆ ನೀವೇ ನಾವು ಸಾಕಿ? ಬೇರೆ ಕಡೆಯಿಂದ ತರ್ಸೋದು, ನಾವು ಸಾಕಾಕಲ್ಲ. ಇವ್ರು ನಮ್ಮ ಓನರು, ಅವರು ಅವರೇ ಎಲ್ಲ ತರ್ಸೋದು. ಅವ್ರದೇ ಶೆಡ್ ಇದೆ ದೊಡ್ಡದು. ನಮ್ಮ ಅವ್ರು ತರಿಸ್ತಾರೆ, ನಾವು ನಿನ್ಕೊಂಡಿಲ್ಲ ವ್ಯಾಪಾರ. ಮೋಟ್ಕನಹಳ್ಳಿ ಇಲ್ವಾ, ಅಲ್ಲಿ ಶೆಡ್ ಇದೆ. ಅಲ್ಲಿ ಶೆಡ್ ಇದೆ ದೊಡ್ಡದಾಗಿ 3.5 ಎಕರೆ ಶೆಡ್ ಮಾಡಿದೀವಿ. ಯಾರಿಗೆ ಬೇಕು ಅಂದ್ರೆ ಒಳ್ಳೆ ರೈಟ್ ಅಲ್ಲಿ ನಾವು ಮೇಕೆ ಕೊಡ್ತೀವಿ, ಬಂದು ತಗೊಳ್ಳಿ. ಹೆಸರು ಮತ್ತೆ ನಿಮ್ ಫೋನ್ ನಂಬರ್ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ. 8147438996. ಯಾವಾಗಾದ್ರೂ ಮಾಡಿ. ಇವ್ರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ 1,000 ರೂಪಾಯಿ ನಾವು ಬಿಟ್ಟು ಕಮ್ಮಿ ಕೊಡ್ತೀವಿ. ಸ್ಟಾರ್ಟ್ ಆಗುತ್ತಣ್ಣ ಮೇಕೆ? ಅಣ್ಣ ನಮ್ಮ ಹತ್ರ ಎಲ್ಲ 13-14 ಸಾವಿರದಿಂದ ಸ್ಟಾರ್ಟ್ ಆಗುತ್ತಣ್ಣ. ಎಷ್ಟ್ ಕೆಜಿಗಳು ಬರುತ್ತೆ ಈಗ? 35 ಕೆಜಿ ಬರುತ್ತಣ್ಣ. ಅಂದ್ರೆ ಎಲ್ಲ ಕಟ್ ಮಾಡಾದ್ಮೇಲೆ ಎಲ್ಲ ಕಟ್ ಮಾಡಿ ಹಾಕಿದ್ರೆ 20 ಕೆಜಿ, 25 ಕೆಜಿ, 30 ಕೆಜಿ ಹತ್ತತ್ರ ಎಲ್ಲ ಬರುತ್ತಣ್ಣ. ಹೌದಣ್ಣ. ಮೇಕೆ ತರ್ಸ್ಬಿಡಪ್ಪ ಅಣ್ಣ. ಇವೆಲ್ಲ ನಮ್ಮ ಮೇಕೆ. ಮತ್ತೆ ಇಲ್ಲಿವೆ ನೋಡಿ, ಇವು ಎಲ್ಲ ನಮ್ಮ ಮೇಕೆ. ವ್ಯಾಪಾರ ಮಾಡಿ ಬಟ್ಟೆ ಎಲ್ಲ ಸೊ ಇಲ್ಲಿ ಈಗ ವ್ಯಾಪಾರ ಇಲ್ಲ ಅನ್ಬಿಟ್ಟು ಕುರಿಗಳನ್ನೆಲ್ಲ ಮೇಕೆಗಳನ್ನೆಲ್ಲ ತಿರ್ಗಾ ಅನ್ಲೋಡ್ ಮಾಡ್ತಾವ್ರೆ, ವಾಪಸ್ ಹಾಕ್ತಾವ್ರೆ. ಬಜಾರ್ ಕಮ್ಮಿ ರೇಟ್. ಅದೇ ಆಷಾಢ ಅಂತ ಕಮ್ಮಿ ರೇಟ್ ಅಣ್ಣ. ಎಲ್ಲ ಕೇಳ್ತಾರೆ, ಕದ್ಕೊಂಬರ್ಬೇಕು ಹಂಗ್ ಕೇಳ್ತಾರೆ ಇಲ್ಲಿ ರೈತರುಗಳು. ಬೇರೆ ಟೈಮಲ್ಲಿ ಒಳ್ಳೆ ದುಡ್ಡು ಕೊಡ್ತಾರೆ, ಇವಾಗೆಲ್ಲ ಕದ್ಕೊಂಬರ್ಬೇಕು ಹಂಗ್ ಕೇಳ್ತಾರೆ. ಯಜಮಾನ್ರ ನಿಮ್ಮ ಹೆಸರು? ನಾಗರಾಜ್. ಎಷ್ಟ್ ತಂದಿದ್ರ ಮೇಕೆನ ಇವೆಲ್ಲ? ಒಂದು 50 ತಂದಿದ್ವಿ. 50 ಮೇಕೆ. ಎಷ್ಟ್ ಸೇಲ್ ಆಯ್ತು?
ಇನ್ನ ನೋಡಪ್ಪ ಬಿದ್ದವೆ ಇನ್ನವೇ ಇನ್ನ ಮತ್ತಾಗವೆ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯಿಂದಲೇ ಶುರು? ಹಾ ಎವ್ರಿ ಶುಕ್ರವಾರ? ಹಾ ಶುಕ್ರವಾರ. ಅಂದ್ರೆ ಈಗ ನೀವು ಇಲ್ಲಿ ಸೇಲ್ ಮಾಡ್ತೀರಲ್ವಾ, ಇದಕ್ಕೇನಾದ್ರು ದುಡ್ಡು ಕಟ್ಬೇಕಾ ಇಷ್ಟು ಅಂತ? ಎಷ್ಟು ಸುಂಕ? ಒಂದ್ ಮರಿಗೆ 20 ರೂಪಾಯಿ. ಒಂದ್ ಮರಿ ಸೇಲ್ ಆದ್ರೆ 20 ಸುಂಕ ಕೊಡ್ಬೇಕು ಅವ್ರಿಗೆ. ಕಮಿಷನ್ 20 ರೂಪಾಯಿ. ಅಂದ್ರೆ ಒಂದ್ ಮರಿ ತರಕ ಒಳಗಡೆ ತರಕ ಇಲ್ಲ ಒಳಕ್ಕೆ ಇಲ್ಲಿ ಕೂಡೋದ್ಕೆ 20 ರೂಪಾಯಿ. 20 ರೂಪಾಯಿ ಹಾ ಸುಂಕ. ಸೇಲ್ ಆಗ್ಲಿ ಬಿಡ್ಲಿ ಕಟ್ಟಬೇಕು. ಹಾ ಕಟ್ಬೇಕು. ಇವಾಗ ಇದು ಅನ್ಕೊಳ್ಳೋಣಪ್ಪ, ಮೇಕೆ ಎಷ್ಟಿದು? ಈಗ ನಾವು 12.5 13 ಹೇಳ್ತಾ ಇದ್ವಿ. ಹಂಗೆ ಅಂದ್ರೆ ಮಾಂಸ ಕಮ್ಮಿ ಇದೆಯಲ್ವಾ? ಕಮ್ಮಿ ಅದೇ. ಒಂದ್ 11.5 10 ಬಂದ್ರೆ 10ಕ್ಕೆಲ್ಲ ಬಂದ್ರೆ ಕೊಟ್ಬಿಡ್ತೀರಾ? ಇವಾಗ ಇನ್ನೊಂದ್ ಏನಂದ್ರೆ ಡೌಟ್ ನನ್ಗೆ, ನನ್ನ ಹತ್ರನು ಮೇಕೆ ಐತೆ, ನಾನು ಬಂದು ಇಲ್ಲಿ ಮಾರ್ಕೋಬೋದಾ? ಸುಂಕ ಕಟ್ಟಿ ಇಡೀ ಕರ್ನಾಟಕದವೇ ಬರ್ತವೆ ಈಗ. ಇಡೀ ದೇಶ ಎಲ್ಲದ ನೋಡು, ಇಂಥವ್ ಬರಲ್ಲ ಅನ್ನಂಗಿಲ್ಲ. ಸುಂಕ ಕಟ್ಟಿ ನೀನು ಬಾ. 20 ರೂಪಾಯಿ ಶುಂಕ? 20 ರೂಪಾಯಿ ಸುಂಕ. ಸೊ ಇಲ್ಲಿ ಎಲ್ಲಾ ಕಡೆಯಿಂದನೂ ಜನ ಬರ್ಬೋದು. ಯಾರ್ಯಾರು ಕುರಿ ಮೇಕೆ ಏನೇ ಮಾರ್ಬೇಕು ಅನ್ಕೊಂಡಿದ್ದೀರಾ ಮುಲಾಜೆ ಇಲ್ಲ, ಬಂದು ಮಾರ್ಬೋದು. ಶುಂಕ ಕಟ್ಬೇಕಷ್ಟೇ. ಕಮಿಷನ್ ಅಂದ್ರೆ ಒಂದ್ 20 ರೂಪಾಯಿ ಫೀಸ್ ತರ ಕಟ್ಬಿಟ್ಟು ಒಂದ್ ಕುರಿಗೆ 20 ರೂಪಾಯಿ. ಎಲ್ಲಿಂದಾನ ಬನ್ನಿ, ಎಲ್ಲಿಂದಾನ ಕುರಿ ತನ್ನಿ, ನೀವು ಇಲ್ಲಿ ತಂದು ಮಾರ್ಬೋದು. ಒಂದು ಸರಿಯಾಗಿ ಒಂದು 50,000 ಸೇರ್ತವೆ. 50,000 ಕುರಿಗಳು, ಮೇಕೆ ಕುರಿ ಎಲ್ಲ ಲಾಭ ಆಗುತ್ತಾ ನಿಮ್ಗೆ ಚೆನ್ನಾಗಿ? ಹೇಳಕಾಲ ನೋಡು. ಸುಮ್ನೆ ಮಕ ಒಣಗಿಸ್ಕೊಂಡ್ ಕೂತಿದೀವಿ. ಇವತ್ ಮಕ ಒಣಗಿಸ್ಕೊಂಡ್ ಕೂತಿದೀವಿ. ನೆಕ್ಸ್ಟ್ ವಾರ ತರ್ತೀರಾ ತಿರ್ಗಾ? ನಿಮ್ಗೆ ಲಾಭನು ಹಂಗೆ ಆಗುತ್ತಲ್ವಾ? ಒಂದೊಂದ್ಸತಿ ಆಯ್ತವೆ, ಒಂದೊಂದ್ಸಾರಿ ಹೋಯ್ತದೆ. ಒಂದ್ ಕುರಿಗೆ ಎಷ್ಟಾಗ್ಬೋದು ಸುಮ್ನೆ ಅಂದಾಜು? ಹೇಳಕಾಲಣ 500 ಹುಡ್ತು, 1000 ಹುಡ್ತು, 200 ಹುಡ್ತು, ಗಂಟು ಹೋಗ್ಬೋದು. ಕೊಡ್ತಾ ಇರ್ತೀವಿ. ಮಡಿಕಡಲ್ಲ. ಕೊಟ್ಬಿಡ್ತೀವಿ. ಹೇಳಿ, ಎಲ್ಲಿಂದ ತರಿಸ್ತೀರಾ ಮರಿಗಳನ್ನ? ಇದೆಲ್ಲ ಮಹಾರಾಷ್ಟ್ರ, ಬಿಜಾಪುರ, ಬಾಗೇವಾಡಿ. ಅಲ್ಲಿ ಇಲ್ಲಿಂದ 1000 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ. ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಹೇಗೆ? ಟ್ರಾನ್ಸ್ಪೋರ್ಟೇಶನ್ ಗಾಡಿಗಳಿದೆ ಸರ್ ನಮ್ಮವೇನೆ. ಅಂದ್ರೆ ನಾವು ನಮ್ ಸಹಕಾರಿ ಗಾಡಿ ಓನರ್ಗಳು ಗಾಡಿ ಇವೆ. ಅಲ್ಲಿಗೆ ಒಂದ್ ಮರಿಗೆ ಪರ್ ರೇಟ್ 400 ಇಂದ 500 ರೂಪಾಯಿ ಬರುತ್ತೆ. 400 ಇಂದ 500 ರೂಪಾಯಿ ಟ್ರಾನ್ಸ್ಪೋರ್ಟೇಶನ್ ಒಂದ್ ಮರಿಗೆ ಖರ್ಚು ಮಾಡ್ತಾರೆ. ನಾವು ಇಲ್ಲಿ ಬೆಳೆದಿರೋ ರೈತರು ನಾವು. ಒಂದ್ ನಿಮಿಷ ಅವ್ರ ವ್ಯಾಪಾರ ಇಲ್ಲಿ ಯಾರು ಕೂಡ ಇವರೆಲ್ಲ ಅಷ್ಟೇ. ಇಲ್ಲಿ ಯಾರು ಈ ಸಂತೆ ಒಳಗವ್ರ ಎಲ್ಲಾರು ಕೂಡ ವ್ಯವಹಾರಸ್ಥರೇ ಸರ್. ಯಾರು ಸಮಯ ಸತ್ಯ ಹೇಳ್ತೀನಿ ನೋಡಿ, ಎಲ್ಲಾರು ವ್ಯವಹಾರಸ್ಥರೇ. ಇಲ್ಲಿ ಯಾರು ಕೂಡ ನಾಟಿ ಮರಿ ಆ ಮರಿ ಯಾವ್ದು ಇಲ್ಲ. ಇಲ್ಲೆಲ್ಲ ವ್ಯಾಪಾರ ಮಾಡೋರೆ ಬಂದ್ರು. ಹೌದು. ಸರಿ ಅಣ್ಣ, ಈಗ ಕುರಿಗೆ ಎಷ್ಟು ಲಾಭಗಳು ಬೀಳುತ್ತೆ ಅನ್ಕತೆ? ಹಣ ಲಾಭ ಸಿಚುವೇಶನ್ ಏನ್ ಗೊತ್ತಾ, ವ್ಯಾಪಾರ ಇದ್ರೆ ಲಾಭ, ಇಲ್ಲಾಂದ್ರೆ ಗಂಟಲ್ ದುಡ್ಡು ಕಳಿಬೇಕು. ಅಲ್ಲ, ಅದು ಈಗ ನೆಕ್ಸ್ಟ್ ವಾರ ಈ ವಾರ ಈಗ ಆಷಾಢ ಮಾಸ ಯಾವ್ದು ಫಂಕ್ಷನ್ ಮಾಡಲ್ಲ, ಮತ್ತೆ ಶ್ರಾವಣದಲ್ಲಿ ಜನ ತಿನ್ನಲ್ಲ, ಶನಿವಾರ ಬತ್ತು ಸ್ವಲ್ಪ ಬಿಸ್ನೆಸ್ ಕಮ್ಮಿ. ಇನ್ನು ಆಯ್ತು ಪೂಜೆಗೆ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ. 10 ಲಕ್ಷ ಹಾಕಿದ್ರೆ 8 ಲಕ್ಷ ಅಷ್ಟೇ ಹುಟ್ಟೋದು. ಈಗ ಸ್ವಲ್ಪ ಕಡಿಮೆ, ಬಿಸ್ನೆಸ್ ಕಡಿಮೆ ಇದೆ. ಈಗ ಸ್ವಲ್ಪ ಕಡಿಮೆ ಇದೆ. ಇಲ್ಲಿಗೆ ಚಿತ್ರದುರ್ಗದಿಂದ ಬರ್ತಾರೆ, ಗೌರಿಬಿದನೂರಿಂದ ಬರ್ತಾರೆ, ಮಂಡ್ಯದಿಂದ ಬರ್ತಾರೆ, ಚನ್ನರಾಯಪಟ್ಟಣದಿಂದ ಬರ್ತಾರೆ, ಮಾಗಡಿ ಲೋಕಲ್ ಅವ್ರು ಇದೀವಿ ನಾವೆಲ್ಲ ಇದ್ದೀವಿ. ನೀವ್ ಎಷ್ಟ್ ತಂದಿದ್ರಿ ಇವತ್ತು ಕುರಿ ಮೇಕೆ ಎಲ್ಲ? ನಮ್ಮವೆಲ್ಲ 40 ಮರಿ ಇತ್ತು ಸರ್, ಖಾಲಿ ಆಗಿದೆ. 40 ಗಾರಿನ ಖಾಲಿ ಮಾಡಿದೀವಿ. ಅಂದ್ರೆ ನಮ್ದೆಲ್ಲ 50 ಗಂಟೆಲ್ ಕಲ್ಕೊಟ್ಟಿದೀವಿ. ಈಗ 40 ನೀವ್ ಒಬ್ರು ತಂದಿದಿರಲ್ಲ, ನಿಮ್ ಜೊತೆ ಯಾರನ್ನ ಕೆಲ್ಸದವ್ರು ಬರ್ತಾರಾ? ಕೆಲಸ ಇಲ್ಲ ಸರ್, ನಾವು ನಮ್ಮ ಅಪ್ಪಾಜಿ ಮತ್ತೆ ಇನ್ನೊಬ್ರು ಬರ್ತಾರೆ. 3 ಜನ ಇದ್ದೀವಿ. 3 ಜನ ಸೇರಿ ನಮ್ಗಿನ ದೊಡ್ಡ ವ್ಯಾಪಾರಿ ಸ್ವಾಮಿ ಅಂತ. ಇಲ್ಲಿ ಅವನು 100 ಮರಿ ಮಾಡ್ತಾನೆ, ಅವನೇ ದೊಡ್ಡ ವ್ಯಾಪಾರಿ ಇಲ್ಲಿ ಮಾಗಡಿ ಸಂತೆ ಕಿಂಗು. ಸ್ವಾಮಿ ಅಂತಪ್ಪ. ಸ್ವಾಮಿ ಅಂತ. 20 ವರ್ಷದಿಂದ ಮೇಕೆ ವ್ಯಾಪಾರ? 23 ವರ್ಷದಿಂದ ಮೇಕೆ ವ್ಯಾಪಾರ ಮಾಡ್ತೀನಿ. ಎವ್ರಿ ಶುಕ್ರವಾರ ಬರ್ತೀರಾ? ಎವ್ರಿ ಶುಕ್ರವಾರ ಬರ್ತೀನಿ. ಎಷ್ಟ್ ಮೇಕೆ ತಗೊಂಡ್ ಬರ್ತೀರಾ? 150-200 ಮೇಕೆ ತರ್ತೀನಿ. 150-200 ಮೇಕೆ. ಎಷ್ಟ್ ಸೇಲ್ ಆಗುತ್ತೆ? ಸೇಲ್ ಆದಷ್ಟು ಮಾಡ್ತೀವಿ, ಮಿಕ್ಕಿದ್ ವಾಪಸ್ ತಗೊಂಡ್ ಹೋಗ್ತೀವಿ. ಅಂದ್ರೆ ಮಿನಿಮಮ್ ಒಂದ್ ಸತಿ ಬಂದ್ರೆ ಇಷ್ಟ ಆಗುತ್ತೆ ಅಂತ? ಒಂದ್ 70-80 40-50 ಹಿಂಗ್ ಮಾರ್ತೀವಿ. ಇವತ್ತು 20 ಮಾರಿದೀವಿ. ವ್ಯಾಪಾರ ಇಲ್ಲ. ಎಷ್ಟ್ ತಂದಿದ್ರಿ ಇವತ್ತು? ಇವತ್ತೊಂದು 60 ತಂದಿದ್ವಿ. 60 20 ಸೇಲ್ ಆಗಿದೆ. 40 ಇಟ್ಟಿದ್ರ. ರೇಟ್ ಎಲ್ಲ ಹೆಂಗೆ ಇದ್ ಮಾಡ್ತೀರಾ? ರೀಸನಬಲ್ ರೇಟ್. ರೀಸನಬಲ್ ರೇಟ್. 8,000 8,500. 8ರಿಂದ ಸ್ಟಾರ್ಟ್. 8ರಿಂದ ಸ್ಟಾರ್ಟ್. ಇಲ್ಲೇ ಫಸ್ಟ್ ನೋಡಿದ್ರೆ 8,000, ಇನ್ನೆಲ್ಲ 10,000 ಮೇಲೆ ಹೋಗಿದ್ರಿ. 8ರಿಂದ ಎಲ್ಲಿ ಎಷ್ಟು ಗಂಟೆ ಇದೆ? 12-13 ಗಂಟೆ ಇದೆ ಅಷ್ಟೇ. ಎಷ್ಟು ಕೆಜಿ ಬರುತ್ತೆ 8,000 ಎಲ್ಲ ತಗೊಂಡ್ರೆ? ಅಂದ್ರೆ ಫುಲ್ ಕಟ್ ಮಾಡಾದ್ಮೇಲೆ ಸಿಗುತ್ತೆ ನಿಮ್ಗೆ ಒಂದು 17-18 ಕೆಜಿ ಸಿಗುತ್ತೆ. 17-18 ಕೆಜಿ ಸಿಗುತ್ತೆ. ಬರೀ 3,000 ಹೇಳ್ತಾ ಇದ್ದೀನಿ. ಎರಡು ಸೇರಿ 3,000. ಅಂದ್ರೆ ಅದನ್ನ ಸಾಕಿದ್ರೆ ನಾವು ಜಾಸ್ತಿ ಮಾರ್ಬೋದಲ್ವಾ? ಸೇಲ್ ಆಯ್ತಾ ಬೆಳಗಿಂದ? ಎಷ್ಟು ಸೇಲ್ ಮಾಡಿದ್ರಿ? ಇಲ್ಲ, ಇವ್ ಎರಡೇಪ್ಪ. ಎರಡೇನಾ? ಯಾರ ತಗೊಂಡ್ರೆ ಕೊಡ್ತೀನಿ, ಹಿಡ್ಕೊಂಡು ಹೋಯ್ತೀರಾ? ನೀವೇ ಸಾಕ್ತೀರಾ? ನಾನೇ ಸಾಕು. 1 2 3 4 5 ಮೇಕೆ ನಿಮ್ದೇನಾ? ಎಷ್ಟು ಒಂದೊಂದ್ ಮೇಕೆ? 15,000 ಎಲ್ಲಾನು 15,000 ಕೆಜಿ ಬರುತ್ತೆ. ಒಂದೊಂದು 18-19 ಕೆಜಿ ಬರ್ತವೆ. ಅಂದ್ರೆ ಕಟ್ ಮಾಡಾದ್ಮೇಲೆ ಎಲ್ಲ ಫುಲ್ ಎಲ್ಲ ಒಂದ್ 15 ಬರ್ತವೆ. 15 ಕೆಜಿಗೆ ಎಷ್ಟು ಸಾವಿರ?
14,000 15,000 ಹೇಳ್ತಾ ಇದೀವಿ. 15,000 ಅಂದ್ರೆ ಅಮ್ಮಮ್ಮ ಅಂದ್ರೆ ಕಮ್ಮಿ ಮಾಡ್ಬೋದಂದ್ರೆ ಎಷ್ಟು ಕೊಡ್ತೀರಾ ಇದು? ಲಾಸ್ಟ್ ರೇಟ್ ಒಂದ್ ಸ್ವಲ್ಪ ಬಾರ್ಗಿಂಗ್ ಮಾಡಾದ್ಮೇಲೆ ಅಲ್ಲ ಒಂದ್ 65,000 ಹೋಗುತ್ತೆ. ಎಲ್ಲಾ ಸೇರಿ ಹೆಂಗ್ ತಗೋತೀರಾ ಅಂಕಲ್ ಕುರಿಗಳನ್ನೆಲ್ಲ? ನೀವ್ ಏನ್ ಲೆಕ್ಕ ಮಾಡಿ ತಗೋತೀರಾ? ನಾವು ಕೆಜಿ ಲೆಕ್ಕ ಕೆಜಿ ಲೆಕ್ಕ. ಮತ್ತೆ ಇದೇನು ಹಿಡ್ಕೊಂತ ಇದ್ರಿ? ಇದು ಹಿಂಗಿಡಿದ್ರೆ ನಮ್ಗೆ ಕೆಜಿ ಎಷ್ಟು ಬರ್ತವೆ ಅಂತ ಗೊತ್ತಾಯ್ತು. ಎಷ್ಟ್ ಕೆಜಿ ಬರುತ್ತೆ ಇದು? ಇದು ಬರುತ್ತೆ ಒಂದ 13-14 ಕೆಜಿ ಇದೆ. ಎರಡು ಸೇರಿ ಬರುತ್ತಲ್ಲ? ಎರಡು ಸೇರಿ 28 ಕೆಜಿ ಇದೆ. ಅದಕ್ಕೆ ಅವ್ರು 25 ಹೇಳ್ತಾವ್ರೆ. 25,000 ರೂಪಾಯಿ ಕೆಜಿ. 1000 ಕೆಜಿ 650 ರೂಪಾಯಿ ನಾವು ಕೆಜಿ ಕುಯ್ದು. ಬೆಂಗಳೂರವ್ರು ಕುಯ್ತಾರೆ 700 ರೂಪಾಯಿಗೆ, ನಾವು 650 ರೂಪಾಯಿ ಕೆಜಿ ಕುಯ್ತೀವಿ. ನಾವ್ ಹೆಂಗ್ ಕೊಡೋದು ಹೇಳು? ಈಗ ನಾ 25 ಹೇಳಿವಿ ಅಲ್ವಾ, ಅವ್ರು 25 ಕೊಡಲ್ಲ, ಅದ್ರಿಂದ ಒಳಗಡೆ ಹೇಳ್ಬೇಕು ಅಷ್ಟೇ. 25,000 ಅವ್ರು ಹೇಳಿದ್ರು, ನಾನು 20 ಒಳಗೆ ಹೇಳಿ ಅಂದೆ. 20 ಬಾಳ ರೇಟ್ ಕೇಳ್ತೀವಿ ನಾವು. ಅವಾಗ ಕೊಡೋರಲ್ಲ ನಾವು. 20 ಮೇಲೆ ಇದ್ರು ಮಾತ್ರ ಕೈ ಇಕ್ರಿ. ಸೊ ಫೈನಲ್ 20 ಮೇಲೆ ಹೇಳ್ತಾ ಇದಾರೆ, ಎರಡು ಸೇರಿ 20 ಮೇಲೆ. ಎಲ್ಲ ಟಗರೆ ಎಷ್ಟು? 1 2 3 4 5 ಇದೆ. 5 ಟಗರು. ಬೆಳಗಿಂದ ಎಷ್ಟು ಸೇಲ್ ಆಯ್ತಣ್ಣ? ಒಂದ್ ಸೇಲ್ ಮಾಡಿದೆ. ಒಂದ್ ಸೇಲ್ ಮಾಡಿದ್ರೆ ಎಷ್ಟು? ಒಂದು 12,000 ಸೇಲ್ ಮಾಡಿದೀನಿ. ಈಗ 12,000 ಇದು? 12,000 ಹೇಳ್ತಾ ಇದೀವಿ. ಒಂದ್ ಹೆಚ್ಚು ಕಮ್ಮಿ ಬಿಡ್ತೀವಿ. ಹೆಚ್ಚು ಕಮ್ಮಿ ಒಂದ್ 10 ಈ ತರ 10,000 11 ತಗೊಂಡಿರೋದು. ಎಷ್ಟು ಕೊಟ್ಟು ತಗೊಂಡ್ರಿ? 12,500. 12,500. 12,500 ಎಷ್ಟು ಕೆಜಿ ಬರುತ್ತೆ? 20 ಕೆಜಿ ಬರುತ್ತೆ ಅಂತ ಅವ್ರೆ. ಬಾಡ್ಬಿಟ್ಟು ತಗೊಂಡಿದ್ದು ರಾಕೇಶ್ ಅಂತ. ಎಷ್ಟು ಕುರಿ ತಂದಿದ್ರೆ ಇವತ್ತು? ಇವತ್ತು 50 ತಂದಿದೀವಿ. ಎಷ್ಟು ಸೇಲ್ ಆಯ್ತು? ಒಂದ್ 25 ಸೇಲ್ ಆಗಿದೆ. ಇನ್ನೊಂದು 25 ಪ್ಯಾಕಾ? ಇನ್ನೊಂದ್ 25 ಇದೆ. ಸೊ ಇದು ನೆಕ್ಸ್ಟ್ ವಾರನ ಇಲ್ಲ? ಇವತ್ತೇ ಮಾರ್ತೀವಿ, ಇನ್ನೊಂದ್ ಸ್ವಲ್ಪ ಮಾರ್ತೀವಿ. ಸ್ವಲ್ಪ ಎಷ್ಟು ಗಂಟೆ ಇರ್ತೀರಾ? ಇನ್ನ 1 ಅವರ್ ಇರ್ತೀವಿ. ಚಿಕ್ಕದಂದ್ರೆ ಎಷ್ಟು? ಅದು 6,000 6,500 ಆಗುತ್ತೆ. ಎಷ್ಟು ಬರುತ್ತೆ ಮಾಂಸ ಎಲ್ಲ? ಮಾಂಸ ಅಂದ್ರೆ ಒಂದ್ 10 ಕೆಜಿ ಬರುತ್ತೆ. 10 ಕೆಜಿಗೆ 6,000. 6,000 ಆಗುತ್ತೆ. 40 ಕುರಿ. 40 ಕುರಿ, ಇನ್ನ 12 ಉಳ್ದಾವೆ. ಎಲ್ಲ ಸೇಲ್ ಆದ. ಎಷ್ಟು? 28 ಸೇಲ್ ಮಾಡಿದ್ರಾ? ಮಾಡಿದ್ರಾ? ಇದು ಈ ತರ ಮಾರ್ಕ್ ಮಾಡಿದಿರಲ್ಲ, ಏನಕ್ಕೆ? ನಿಮ್ ಕುರಿ ಅಂತ ಗೊತ್ತಾಗ್ಲಿ ಅಂತ. ಅದು ತೊಡೆ ಮೇಲೆ ಗುರ್ತು ಮಾಡಿವಿ ನೋಡಿ, ಕಟ್ ಮಾಡಿವಲ್ಲ. ಓ ಇಲ್ಲಿ ಬೈಲಿ ಇದು ಗುರ್ತು ಮಾಡಿವಲ್ಲ, ಇದು ನಮ್ ಗುರ್ತು. ಒಬ್ರೊಬ್ರು ಒಂದೊಂದ್ ಗುರ್ತು ಮಾಡ್ಕೋತಾರೆ. ಇವ್ರು ಇಲ್ಲಿ ಲೈನ್ ಮಾಡಿದಾರೆ, ಇಲ್ಲೊಂದು ಕಲರ್ ಹಾಕಿದ್ದಾರೆ, ಅವ್ರ ಕುರಿ ಅಂತ ಗೊತ್ತಾಗ್ಲಿ ಅಂತ. ನಮ್ದು ಅಂತ ಈ ಎಲ್ಲ ತಪ್ಪಿಸ್ಕೊಬಿಟ್ರೆ ನಮ್ದು ಅಂತ ಹಿಡ್ಕೋತೀರಾ? ಗುರ್ತನ್ ತೋರ್ಸ್ಬಿಟ್ಟು ಹಿಡ್ಕೊಂತೀರಾ? ನಮ್ದು ಮಾಲು ಅಂತ ಹಿಡ್ಕೊಬಿಟ್ಟು. ದಪ್ಪಕ್ಕೆ ಜಾಸ್ತಿ ರೈಟು, ಸಣ್ಣದಕ್ಕೆ ಕಮ್ಮಿ ರೈಟು, ವಯಸ್ಸಾಗಿರೋದಕ್ಕೆ ಅದಕ್ಕೂ ಕಮ್ಮಿ ರೈಟು. ವಯಸ್ಸಾಗಿರೋದ್ ಹೆಂಗ್ ಗೊತ್ತಾಗುತ್ತೆ? ಜಾಸ್ತಿ ಇದಿರುತ್ತಾ ಅಲ್ಲಲ್ಲಿ? ತೋರ್ಸ್ಬೋದ? ಅದು ತೋರ್ಸಿ ವಯಸ್ಸಾಗದೆ ಅದು. ತೋರ್ಸಿ ಅದೊಂಚೂರು ಅಲ್ಲೂ ಹಿಂಗೆ ಅಲ್ಲಿ ಹಿಡಿಯೋದು. ಇದು ಅಲ್ಲಿ ಹೊಡೆದದೆ, ಇದು ವಯಸ್ಸಾಗದಿತ್ತು. ವಯಸ್ಸಾಗೈತೆ. ಇದು ಇವಾಗಿಂದ ತೋರ್ಸಿ. ವಯಸ್ಸಾಗದೆ ಇರೋದು ವಯಸ್ಸಾಗದೆ ಇರೋದು ಇದು. ಇದು ವಯಸ್ಸಾಗಿಲ್ಲ, ಇದು ಇನ್ನೂ ಆಗಿಲ್ಲ. ಅಲ್ಲ ವಯಸ್ಸಾಗಿಲ್ಲ ಅಂತ, ಆಗಿರೋದು ವಯಸ್ಸಾಗಿಲ್ಲ. ಸೊ ಇವಾಗ ಇಲ್ಲಿ ಏನ್ ನೋಡ್ತಿದ್ರ, ಕುರಿ ಮೇಕೆ ಇದನ್ನೆಲ್ಲ ಇವ್ರು ತಗೊಂಡಿದ್ದಾರೆ. ತಗೊಂಡು ಇವ್ರ ಅಂಗಡಿಗೆ ಸಾಕಕ್ ತಗೊಂಡ್ ಹೋಗ್ತಿದಾರೆ. ಅದ್ರ ಬಗ್ಗೆ ಕೇಳ್ತೀನಿ. ಸೊ ಅಣ್ಣ, ನಿಮ್ ಹೆಸರು? ಕಿರಣ್ ಅನ್ಬಿಟ್ಟು. ಓಕೆ, ಎಷ್ಟು ಕುರಿ ಮೇಕೆ ತಗೊಂಡಿದ್ದೀರಾ? 12 ಕುರಿ ತಗೊಂಡಿದೀವಿ ಅಣ್ಣ, ಒಂದ್ 8 ಆಡ್ ತಗೊಂಡಿದೀವಿ. ಸೊ ಇದನ್ನ ತಗೊಂಡೋಗಿ ನಿಮ್ ಅಂಗಡಿಲಿ ಕಟ್ ಮಾಡಿ ಮಾರ್ತೀವಣ್ಣ. ಎಲ್ಲ ಸಾಕ ಮುರಿಯವಲ್ಲ, ಅದೇ ಇದಾದೆ ಮೆಸ್ಸು. ಅವಕ್ಕೆ ಅಟ್ಟೆ ಮಾಡಿ ಅಟ್ಟೆ ಮೇಲೆ ಬಿಟ್ಟಿ ಇವನ್ನ ಸಾಕ್ಬೇಕು, ಹೊರಗ್ಬಿಡದಂತೆ. ಅವಾಗ ಮರಿ ನೀಟ್ನೆಸ್ ಆಗಿ ಬರ್ತವೆ. ಇವೆಲ್ಲ ಕಟಾವಿವು. ಕಟಾವಿಂದ ಏನ್ ಲಾಭ ಬರುತ್ತೆ? ಅದೇ 700 750 ಹಿಂಗೆ. ಈಗ 10 ಕೆಜಿ ಮೇಲ್ಪಟ್ಟು 10 ಕೆಜಿ ಮೇಲ್ಪಟ್ಟು 15 ಕೆಜಿ ಒಳಪಟ್ಟು 700 700 ಆಯ್ತು. ಇದ್ದವೆಲ್ಲ 600 650. ನೀವು ಏನ್ ನೋಡಿ ತಗೊಳ್ಳೋದು ಇದನ್ನೆಲ್ಲ? ಸೈಜು ಕ್ವಾಲಿಟಿ ನಡ ಇಲ್ಲಿ ಹಿಡಿದಾಗ ಗೊತ್ತಾಯ್ತದೆ ಹೆಂಗಿದೆ ಏನದು ಅಂತ. ನಡ ಹಿಡಿದ್ರೆ ಹೆಂಗ್ ಗೊತ್ತಾಯ್ತು? ಈಗ ಇಲ್ಲಿ ಬಿಗಿಯಾಗಿದ್ರೆ ಮಾಂಸ ಚೆನ್ನಾಗದೆ ಅಂತ. ಈಗ ಮೂಳ್ಮುಳೆ ಹೆಂಗಿರೋದು ಹಿಂಗಿದ್ರೆ ಏನ ಅಷ್ಟರಲ್ಲೇ. ಅದನ್ನ ತಗೊಂಡಿದ್ದೀರಾ? ಮತ್ತೆ ಅದು ಮಧ್ಯದ ಅದು ಚೆನ್ನಾಗ್ ಮಾಡಿ ಮಾರ್ಬೇಕು. ಸೊ ನೋಡಿದ್ರಲ್ಲ ಮಾಗಡಿಯ ಕುರಿ ಸಂತೆ ಹೇಗಿತ್ತು ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ಸೆಪ್ಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.